ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ಗರಿಗರಿಯಾಗಿ ಟೇಸ್ಟಿಯಾಗಿ ಸಿಂಪಲ್ ಆದಂಥ ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಪೊಟ್ಯಾಟೊ ಸ್ನ್ಯಾಕ್ಸನ್ನು ಈಸಿ ಮೆಥಡ್ನಲ್ಲಿ ಯಾವುದೇ ಮಸಾಲ ಬಳಸಲಾರ್ದೇ ಫಟಾಫಟ್ ಅಂತೇಳಿ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಹಾಗೆ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರ ಜೊತೆ ಶೇರ್ ಮಾಡಿರಿ. ಈಗ ನೋಡಿರಿ, ನಾನಿಲ್ಲಿ ಒಂದು ಹಸಿ ಆಲೂಗಡ್ಡೆನ ಬಳಸಿ ಈ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಗ ಈ ಆಲೂಗಡ್ಡೆನ ಸರಿಯಾಗಿ ವಾಶ್ ಮಾಡಿ ತೊಗೊಳ್ರಿ. ತೊಗೊಂಡಿದ್ರ ಮೇಲಿನ ಸಿಪ್ಪೆನ ಈ ರೀತಿ ತೆಗೆದುಬಿಡ್ರಿ. ನೋಡಿರಿ, ಈ ಥರ ಸಿಪ್ಪೆ ಸುಲಿದ್ಮೇಲೆ ಮತ್ತೆ ಒಂದು ಸರಿ ಇದನ್ನು ವಾಶ್ ಮಾಡಿರಿ. ಯಾಕಂದರೆ ಆಲೂಗಡ್ಡೆಲೆ ತುಂಬ ಸ್ಟಾರ್ಚ್ ಇರೋದ್ರಿಂದ ಕೈ ಸ್ವಲ್ಪ ಜಾರೋ ಚಾನ್ಸ್ ಇರುತ್ತೆ. ಹುಷಾರಾಗಿ ನೋಡಿಕೊಂಡು ಇದನ್ನು ಈ ರೀತಿ ಗ್ರೇಟ್ ಮಾಡಿ ತೊಗೊಂಬಿಡ್ರಿ. ಸಿಪ್ಪೆ ತೆಗೆದ್ರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಆಲೂಗಡ್ಡೆನ ಬಳಸಿದ್ದೀನಿ. ನಿಮ್ಮ ಸ್ನ್ಯಾಕ್ಸ್ ಕ್ವಾಂಟಿಟಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಆಲೂಗಡ್ಡೆನ ತೊಗೋಬೋದು. ಈಗ ನೋಡಿರಿ, ಈಗ ಇದನ್ನು ಚಿಕ್ಕದಾದಂಥ ಲೇಯರ್ಸಲ್ಲಿ ಇದನ್ನು ಗ್ರೇಟ್ ಮಾಡ್ತಾಯಿದ್ದೀನಿ. ಕಾಯಿ ತುರಿಯೋದ್ರಿಂದ ನಾನಿಲ್ಲಿ ಇದನ್ನು ಪೂರ್ತಿಯಾಗಿ ಲೇಯರ್ಸನ್ನು ತೆಗಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಆಲೂಗಡ್ಡೆಯಿಂದ ಮಾಡಿದ್ದೀವಿ ಅಂತ ಗೊತ್ತೇನೇ ಆಗಲ್ಲ, ಅಷ್ಟೊಂದು ರುಚಿಯಾದಂಥ ಈ ಸ್ನ್ಯಾಕ್ಸನ್ನು ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇದ್ದಾರೆ ಅಂದ್ಕೊಂಡಾಗ, ಕ್ವಿಕ್ಕಾಗಿ ಮಾಡಬೇಕು ಅಂದ್ಕೊಂಡಾಗ ಇದನ್ನು ಮಾಡಿ ನೋಡಿರಿ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಈಗ ನೋಡಿರಿ, ಪೂರ್ತಿಯಾದಂಥ ಆಲೂಗಡ್ಡೆನ ನಾನು ಇಲ್ಲಿ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ಲೇಯರ್ಸ್ ಇಲ್ಲಿ ನನಗೆ ಸಿಕ್ಕಿದೆ ಒಂದು ಆಲೂಗಡ್ಡೆನಲ್ಲಿ. ಈಗ ಇದನ್ನು ಸರಿಯಾಗಿ ಇನ್ನೊಂದು ಸರಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಏಕೆಂದರೆ ಅದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ. ಆಮೇಲೆ ಈ ರೀತಿ ಗ್ರೇಟ್ ಮಾಡಿದ ತಕ್ಷಣವೇ ಕಪ್ಪಾಗಿಬಿಡುತ್ತೆ ಆಲೂಗಡ್ಡೆ. ಹಾಗೆ ಬಿಟ್ಟರೆ ಆ ರೀತಿ ಕಪ್ಪಾಗಬಾರ್ದು ಅಂದರೆ ಇದನ್ನು ಈ ಥರ ನೀರಲ್ಲಿ ಹಾಕಿರಿ. ನೀರಲ್ಲಿ ಹಾಕಿ ನೋಡ್ತಿರ್ಬೋದು ನೀವು ಎಷ್ಟೊಂದು ಸ್ಟಾರ್ಚಲ್ಲಿ ಇದು ನೊರೆ ಥರ ಬಂದಿದೆಯಲ್ಲ, ಇದು ಪೂರ್ತಿ ಸ್ಟಾರ್ಚ್. ಈಗ ಇದನ್ನು ನೀರು ಬಸ್ದು ನಾನು ತೊಗೊಂಡು ಬರ್ತೀನಿ. ಒಂದೆರಡು ಸರಿ ನೀವು ಸರಿಯಾಗಿ ಇದನ್ನು ವಾಶ್ ಮಾಡಿದರೆ ಸಾಕು. ನೋಡಿರಿ, ಈ ರೀತಿ ಲೇಯರ್ಸ್ ಎಲ್ಲ ಹಾರ್ಡಾಗಿ ಬರುತ್ತೆ. ಹಾರ್ಡಾದಂಗೆಲ್ಲ ಸ್ನ್ಯಾಕ್ಸು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ 1 ಕಪ್ಪಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ, ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕೇರಿ ತೊಗೊಳ್ರಿ. ಇದರಲ್ಲಿ ಧೂಳು ಅಥವಾ ಕಸರು ಏನಾದರೂ ಇದ್ದರೆ ಬರ್ತಾ ಇರುತ್ತೆ ಒಂದೊಂದು ಸರಿ, ಅದನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ತೊಗೊಳ್ರಿ. ಅಂದರೆ ನೀರಲ್ಲಿ ಹಾಕಿ ತೊಗೊಬೇಡ್ರಿ, ಸ್ವಲ್ಪ ಕೇರಿ ತೊಗೊಳ್ರಿ. ಈಗ ಇದನ್ನು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಇದಕ್ಕೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿಕೊಂಡು ತೊಗೊಂಬರೋಣ. ನೋಡಿ, ಇದನ್ನು ಪೂರ್ತಿ ಫೈನ್ ಪೌಡ್ರ್ ಥರ ಇದು ರೆಡಿ ಆಗಬೇಕು. ಆ ರೀತಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿರಿ. ಮಿಕ್ಸರ್ನ ಆನ್ ಆಫ್ ಮಾಡ್ತಾ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿರಿ, ಈ ರೀತಿ ಆಗಿರಬೇಕು. ಇದರಲ್ಲಿ ಅವಲಕ್ಕಿ ಹರಳು ಇರಬಾರ್ದು, ಅಂದರೆ ಅವಲಕ್ಕಿ ಇರಬಾರ್ದು. ಪೂರ್ತಿ ಈ ರೀತಿ ರವೆ ರೀತಿ ರೆಡಿ ಆಗಬೇಕು. ನೋಡಿರಿ, ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ಒಂದು ಕಡಾಯಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿರಿ. ಎಣ್ಣೆ ಜಾಸ್ತಿ ಏನು ಬೇಕಾಗಿಲ್ಲ, 1 ಸ್ಪೂನ್ ಹಾಕಿದರೆ ಸಾಕು. ಸಿಂಪಲ್ ಆದಂಥ ಒಂದು ಒಗ್ಗರಣೆನ ಇಲ್ಲಿ ತಯಾರು ಮಾಡೋಣ. ಈಗ ನೋಡಿರಿ, ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕೋದ್ರಿಂದ ಒಗ್ಗರಣೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ಸಾಸಿವೆ ಚಟ್ಪಟ ಅಂತೇಳಿ ಸಿಡಿಲಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ನ್ಯಾಕ್ಸಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂತಹ ಹಸಿಮೆಣ್ಸಿನ್ಕಾಯನ್ನು ಸಹಿತ ಹಾಕ್ತಾಯಿದ್ದೀನಿ. ನೋಡಿರಿ, ನೀವು ಸ್ಪೈಸಿ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಖಾರ ಬಳಸ್ಬೋದು. ಸ್ವಲ್ಪ ಸಣ್ಣಗೆ ಕಟ್ ಮಾಡಿದಂಥ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಕೊಡುತ್ತೆ ಒಗ್ಗರಣೆಗೆ. ಈಗ ಇಲ್ಲಿ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇದು ಸ್ವಲ್ಪ ಚಿಟ್ಪಟ ಅಂತೇಳಿ ಸಿಡೀಲಿ. 1 ಸ್ಪೂನಷ್ಟು ನಾನಿಲ್ಲಿ ಕ್ರಷ್ ಮಾಡಿ ತೊಗೊಂಡಂಥ ಜಿಂಜರ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ, ಅಲ್ಲ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ಇದನ್ನು ಜಜ್ಜಿಬಿಟ್ಟಾದರೂ ಹಾಕ್ಬೋದು, ಅಥವಾ ಪೇಸ್ಟ್ ಇದ್ದರೆ ಪೇಸ್ಟನ್ನು ಹಾಕ್ಬೋದು. ನಾನಿಲ್ಲಿ ಗ್ರೇಟ್ ಮಾಡಿ ತೊಗೊಂಡು ಹಾಕ್ತಾಯಿದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಇದನ್ನು ಸರಿಯಾಗಿ ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡಿಕೊಂಡು 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಅಂದರೆ ಯಾವ ಕಪ್ಪಿಲೆ ನಾವು ಅವಲಕ್ಕಿನ ತೊಗೊಂಡಿರ್ತೀವೋ ಅದೇ ಕಪ್ಪಿಂದ 1 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿಕೊಡ್ರಿ. ಅಂದರೆ ಜಾಸ್ತಿ ನೀರು ಆಗೋಲ್ಲ, ಹಿಟ್ಟು ಪರ್ಫೆಕ್ಟಾಗಿ ಬರ್ತೈತೆ. ಈಗ ಇದಕ್ಕೆ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನೋಡಿರಿ, ಈಗ ನೀರು ಬಾಯ್ಲ್ ಆಗ್ತಾಯಿದೆ. ಇದಕ್ಕೆ ಫಸ್ಟ್ ನಾವು ಗ್ರೇಟ್ ಮಾಡಿ ತೊಗೊಂಡಂಥ ಆಲೂಗಡ್ಡೆ ಲೇಯರ್ಸನ್ನು ಹಾಕ್ತಾಯಿದ್ದೀನಿ. ಪೂರ್ತಿಯಾದಂಥ 1 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೋಡಿರಿ, 1 ಕಪ್ ಆಲೂಗಡ್ಡೆಗೆ 1 ಆಲೂಗಡ್ಡೆನ ನಾನಿಲ್ಲಿ ಬಳಸಿದ್ದೀನಿ. ಈಗ ಇದನ್ನು
ಸರಿಯಾಗಿ ಮಿಕ್ಸ್ ಮಾಡಿರಿ. ಸ್ವಲ್ಪ ಇದು ಸಾಫ್ಟಾಗಿ ಬೇಯೋವರೆಗೂ ಇದನ್ನು ಬಿಟ್ಬಿಡ್ರಿ. ಇದೇ ನೀರಿನಲ್ಲೇ ಇದು ಚೆನ್ನಾಗಿ ಬೇಯುತ್ತೆ. ಆಲೂಗಡ್ಡೆ ಲೇಯರ್ಸು ಸ್ವಲ್ಪ ತೆಳ್ಳಗಿರೋದ್ರಿಂದ ಬೇಗನೆ ಬಾಯ್ಲ್ ಆಗುತ್ತೆ ನೋಡಿರಿ, ಟೈಮ್ ತೊಗೊಳ್ಳೋದಿಲ್ಲ ತುಂಬ ಹೊತ್ತು. ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ. ಅದೇನಾದರೂ ನೀವು ಮಕ್ಕಳಿಗೆ ಮಾಡ್ತಿರೋರಿದ್ದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ಸ್ಪೈಸಿನೆಸ್ ಜಾಸ್ತಿ ಬೇಡ ಅನ್ನೋರು. ಇನ್ನೊಂದು ನಿಮಿಷ ಇದು ಸರಿಯಾಗಿ ಬಾಯ್ಲ್ ಆಗಲಿ ನೋಡಿರಿ. ಬಾಯ್ಲ್ ಆದಮೇಲೆ ಕಲರ್ ಕೂಡ ಚೇಂಜ್ ಆಯಿತು. ಇಲ್ಲಿ ನಾನಿಲ್ಲಿ ಬೆಂದಿದ್ದೇನೆಲ್ಲ ಆಲೂಗಡ್ಡೆ ಅಂತ ಸ್ವಲ್ಪ ಒಂದು ಲೇಯರ್ಸ್ ತೊಗೊಂಡು ಚೆಕ್ ಮಾಡಿಕೊಳ್ರಿ. ಸ್ವಲ್ಪ ಸಾಫ್ಟ್ ಆಗಿದೆ ಅಂದರೆ ಸಾಕು ನೋಡಿರಿ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇಷ್ಟೇ, ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕೋಕ್ಕೆ ಹೋಗಬೇಡ್ರಿ. ಇದೇ ನೀರಿನಲ್ಲೇ ನಾನು ಫಸ್ಟು ಗ್ರೈಂಡ್ ಮಾಡಿ ತೊಗೊಂಡಂಥ ಅವಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಪೂರ್ತಿಯಾಗಿ ಫೈನ್ ಪೌಡ್ರ್ ಆಗಿದೆ, ಇದೇ ರೀತಿಯೇ ಇರಬೇಕು. ಈಗ ಇದಕ್ಕೆ 1-2 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಬಜ್ಜಿ ಬೋಂಡ ಮಾಡೋಕ್ಕೆಲ್ಲ ಬಳಸ್ತೀವಲ್ವ, ಹಸಿ ಕಡಲೆಬೇಳೆ ಹಿಟ್ಟು, ಅದೇ ಹಿಟ್ಟನ್ನು ಬಳಸ್ತಾ ಇದ್ದೀನಿ ನೋಡಿರಿ. ಟೇಸ್ಟ್ ಇದನ್ನು ಹಾಕೋದ್ರಿಂದ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಕಡಲೆ ಹಿಟ್ಟಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟಾದರೂ ಹಾಕ್ಬೋದು ಅಥವಾ ಮೈದಾ ಹಿಟ್ಟಾದರೂ ಹಾಕ್ಬೋದು ನೋಡಿರಿ. ಒಂದು ಒಳ್ಳೆ ಬೈಂಡಿಂಗ್ ಬರುತ್ತೆ ಅಂಥೇಳಿ. ಆಮೇಲೆ ರುಚಿ ಕೂಡ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಹಾಕಿದರೆ. ಇದನ್ನು ಸರಿಯಾಗಿ ಲೋ ಫ್ಲೇಮ್ ಇಟ್ಟು ಮಿಕ್ಸ್ ಮಾಡಿಕೊಡ್ರಿ. ಅವಲಕ್ಕಿ ಪೌಡ್ರ್ ಹಾಕಿಂದ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಂಡ್ಬಿಡ್ರಿ, ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ, ಹೊತ್ತು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಇದ್ರಾಗೇ ಚೆನ್ನಾಗಿದು 1-2 ನಿಮಿಷ ಬೆಂದ ಮೇಲೆ ನೋಡಿರಿ, ಈ ರೀತಿ 1-2 ನಿಮಿಷ ಆದಮೇಲೆ ಬೇಯುತ್ತೆ ಹಿಟ್ಟು. ಚೆನ್ನಾಗಿ ಬೆಂದ ಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡ್ರಿ. ಆಫ್ ಮಾಡಿ ಈ ತವ ಏನು ಬಿಸಿ ಇರುತ್ತಲ್ವ ಇದರಲ್ಲೇ ಅದು ಚೆನ್ನಾಗಿ ಅರಳ್ಕೊಳ್ಳುತ್ತೆ. ನೋಡ್ತಿರ್ಬೋದು ಈ ರೀತಿ ಹಿಟ್ಟಿನ ಥರ ಆಗಬೇಕು. ಕೈಯಿಂದ ನೀವು ರೌಂಡ್ ಮಾಡಿದ್ರೆ ಆ ರೀತಿ ಆದಮೇಲೆ ಇದನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಇದೆ ಇದು, ಸ್ವಲ್ಪ ಇದು ತಣ್ಣಗಾಗಲಿ. ಪೂರ್ತಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಹಿಟ್ಟಿನ ರೀತಿಯಲ್ಲಿ ನಾವು ನಾದ್ಕೊಳ್ಳೋಣ. 1-2 ನಿಮಿಷ ತಣ್ಣಗಾಗಲಿ, ಆವಾಗ ಇದನ್ನು ನೀಟಾಗಿ ನಾವು ನಾದ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ನಾದ್ಕೊಳ್ರಿ, ಇಲ್ಲಾಂದರೆ ಆಮೇಲೆ ಬೈಂಡಿಂಗ್ ಆಗೋದಿಲ್ಲ, ಅದು ಹಿಟ್ಟಿನ ಥರ ಬರೋದಿಲ್ಲ. ಪೂರ್ತಿ ಡ್ರೈ ಆಗಿದ್ದರೆ ಸ್ವಲ್ಪ ನೀವು ಇದನ್ನು ನೀರು ಚಿಮ್ಕಿಸೋದು ಹಿಟ್ಟು ಮಾಡ್ಕೋಬೋದು. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕಿ ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನು ಕೈಯಿಂದ ಅದ್ಮಿ ಹಿಟ್ಟಿನ ಥರ ನಾದ್ಕೊಳ್ರಿ. ಚೆನ್ನಾಗಿ ನಾದುತ್ತೆ, ಏನಾಗೋದಿಲ್ಲ. ಅವಲಕ್ಕಿ ಮತ್ತು ಆಲೂಗಡ್ಡೆ ಮಿಶ್ರಣ ಆಗಿರೋದ್ರಿಂದ ಸರಿಯಾಗಿ ಬೈಂಡಿಂಗ್ ಬರುತ್ತೆ. 1-2 ನಿಮಿಷ ಇದನ್ನು ಈ ಥರ ಹಿಟ್ಟಿನ ಥರ ನಾದ್ಕೊಂಡ್ರೆ ಸರಿಯಾಗಿ ಬರುತ್ತೆ ನೋಡಿರಿ. ಈ ರೀತಿ ಆಗೋವರೆಗೂ ಇದನ್ನು ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ. ನೋಡಿ ಸರಿಯಾಗಿ ಈ ಥರ ನಾದಿದ ಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತಗೊಳ್ರಿ. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಳ್ರಿ, ಇಲ್ಲಾಂದರೆ ಕೈಗೆ ಅಂಟೋದಿಲ್ಲ, ನಡೆಯುತ್ತೆ. ಹಾಗೆ ನೀವು ಇದನ್ನು ಈ ಥರ ಉಂಡೆ ಥರ ಮಾಡಿಕೊಂಡು ನಿಧಾನಕ್ಕೆ ಇದನ್ನು ಪ್ರೆಸ್ ಮಾಡಿಕೊಡ್ರಿ. ಪ್ರೆಸ್ ಮಾಡಿಕೊಂಡು ಕಟ್ಲೆಟ್ ಶೇಪ್ನಲ್ಲಿ ಇದನ್ನು ಮಾಡಿಕೊಡ್ರಿ. ಇಲ್ಲ ರೌಂಡಾಗಿ ನೀವು ಬಾಲ್ಸ್ ಥರನಾದರೂ ಮಾಡ್ಕೋಬೋದು. ನಿಮ್ಮ ಮಕ್ಕಳು ಯಾವ್ದು ಇಷ್ಟಪಡ್ತಾರೆ ನೋಡಿ ಆ ಶೇಪಲ್ಲಿ ಇದನ್ನು ಮಾಡಿಕೊಡ್ರಿ. ನೋಡಿ ಸ್ವಲ್ಪ ಕೂಡ ಕೈಗೆ ಅಂಟ್ತಾ ಇಲ್ಲ. ಇದು ಫ್ರೈ ಮಾಡಿದ ಮೇಲೂ ಅಷ್ಟೇ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ. ಸ್ವಲ್ಪ ಅಡ್ಜಸ್ಟ್ ಏನಾದರೂ ಕ್ರ್ಯಾಕ್ಸ್ ಇದ್ದರೆ ಈ ರೀತಿ ಕೈಯಿಂದ ಅದನ್ನು ಕರೆಕ್ಟಾಗಿ ಶೇಪ್ ಕೊಡ್ರಿ. ಇದೇ ರೀತಿ ಎಲ್ಲ ಹಿಟ್ಟಿನ ಉಂಡೆಗಳನ್ನು ರೆಡಿ ಮಾಡಿ ತಗೊಳ್ರಿ. ಇದಕ್ಕೆ ಯಾವುದೇ ಸ್ಲರಿ ಬೇಡ, ಡೈರೆಕ್ಟಾಗಿ ನೀವು ಇದನ್ನು ಫ್ರೈ ಮಾಡಿಕೊಂಡು ತಿನ್ಬೋದು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಮತ್ತು ಆಲೂಗಡ್ಡೆ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಎಲ್ಲ ಸ್ನ್ಯಾಕ್ಸನ್ನು ನಾನು ಇದೇ ರೀತಿ ಮಾಡಿ ತೊಗೊಂಡು ಬಂದಿದ್ದೀನಿ. 1 ಕಪ್ ಅವಲಕ್ಕಿನಲ್ಲಿ ಇಷ್ಟೊಂದು ಸ್ನ್ಯಾಕ್ಸ್ಗಳು ರೆಡಿಯಾಗಿದ್ದಾವೆ. ಈಗ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡಬೇಕಾದ್ರೆ ಒಂದು ಲಕ್ಷ್ಯ ಇರಲಿ, ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಬೇಕು. ನೀವು ಮೀಡಿಯಮ್ ಹೀಟ್ ಮಾಡಿ ಫ್ರೈ ಮಾಡಿದ್ರೆ ಇವು ಸರಿಯಾಗಿ ಬರೋದಿಲ್ಲ, ಎಣ್ಣೆಗೆ ಹಾಕಿದ ತಕ್ಷಣ ಒಡೆದೋಗ್ಬಿಡ್ತವೆ. ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಎಣ್ಣೆನ ಸರಿಯಾಗಿ ಖಡಕ್ಕಾಗಿ ಬಿಸಿ ಮಾಡಿದ ಮೇಲೇ ಇದನ್ನು ಫ್ರೈ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ಮೇಲಿನ ಕೋಟಿಂಗ್ ಎಲ್ಲ ಬಿಟ್ಕೊಳ್ಳೋದಿಲ್ಲ, ಒಡೆಯೋದಿಲ್ಲ, ಸೂಪರಾಗಿ ಬರ್ತಾವೆ ನೋಡಿರಿ. ಈಗ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ, ನಾನೀಗ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಹಾಕಿದ ತಕ್ಷಣ ನೋಡ್ತಿರ್ಬೋದು ನೀವು ಯಾವ ರೀತಿ ಸ್ಪೀಡಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದಾವೆ ಅಂಥೇಳಿ. ಇದೇ ರೀತಿಯೇ ನೀವು ಮಾಡಿಕೊಡ್ರಿ. ಇದೇ ರೀತಿ ನೋಡಿರಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳಾಗಿರ್ಬೋದು, ಲಂಚ್ ಬಾಕ್ಸ್ ರೆಸಿಪಿಗಳಾಗಿರ್ಬೋದು, ರೊಟ್ಟಿ ರೆಸಿಪಿಗಳು, ಪ್ರತಿಯೊಂದು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳ ವೀಡಿಯೋಗಳು, ಎಲ್ಲ ವೀಡಿಯೋಗಳು ಅವೈಲೇಬಲ್ ಇದ್ದಾವೆ. ಹೊಸದಾಗಿ ಯಾರಾದರೂ ಅಡುಗೆಗಳನ್ನು ಕಲಿಬೇಕು ಅನ್ನೋರು, ಹೊಸ ರೆಸಿಪಿಗಳನ್ನು ಕಲಿಬೇಕು ಅನ್ನೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ.
ಆವಾಗ ನೋಡಿರಿ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನು ನೀವು ಕಲಿಬೋದು. ಹಾಗೆ ನೋಡಿರಿ ವಿಡಿಯೋ ಇಷ್ಟ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿರಿ. ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ. ಏಕೆಂದರೆ ಅವರು ಒಂದು ಒಳ್ಳೆಯ ರೆಸಿಪಿನ ಕಲ್ತಂಗಾಗುತ್ತೆ, ಒಳ್ಳೆಯ ರುಚಿನ ಟೇಸ್ಟ್ ಮಾಡ್ದಂಗಾಗುತ್ತೆ. ಇಲ್ಲಿ ನೋಡಿರಿ ಸ್ನ್ಯಾಕ್ಸ್ಗಳು ಚೆನ್ನಾಗಿ ಫ್ರೈ ಆಗಿದ್ದಾವೆ. ಎರಡೂ ಕಡೆ ಈ ರೀತಿ ಇದನ್ನು ತಿರುಗಿಸಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಸರಿಯಾಗಿ ಫ್ರೈ ಆದಮೇಲೆ 1 ನಿಮಿಷ ಇದನ್ನು ಲೋ ಫ್ಲೇಮ್ ಇಡ್ರಿ. ಲೋ ಫ್ಲೇಮ್ ಇಟ್ಟರೆ ಒಳಗಡೆನೂ ಸಹಿತ ಹಸಿ ಇರೋದಿಲ್ಲ, ಚೆನ್ನಾಗಿ ಖಡಕ್ಕಾಗಿ ಬೆಂದಿರುತ್ತೆ. ನೀವು ಈ ರೀತಿ ಹಸಿಯಾಗಿಯೇ ಮಾಡಿ ಇಟ್ಕೊಂಡು ಏರ್ಟೈಟ್ ಕಂಟೈನರ್ನಲ್ಲಿ ಹಿಟ್ಟನ್ನು ಫ್ರೀಝರ್ನಲ್ಲಿ ಇಟ್ಟರೆ ಒಂದು 4-5 ದಿನದವರೆಗೂ ಅದು ಕೆಡೋದಿಲ್ಲ. ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ಥರ ಬಿಸಿಯಾಗಿ ಫ್ರೈ ಮಾಡಿಕೊಂಡು ತಿನ್ಬೋದು ನೋಡಿರಿ. ಅಂದರೆ ಅವಲಕ್ಕಿ ಹಿಟ್ಟನ್ನು ಏನು ನಾದಿ ತೋರಿಸಿದ್ವಲ್ಲ ಆ ಥರ ನಾದ್ಕೊಂಬಿಟ್ಟು ನೀವು ಇದನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು. ಒಂದು 5-6 ದಿನದವರೆಗೂ ಏನಾಗೋದಿಲ್ಲ, ಹಾಳಾಗೋದಿಲ್ಲ. ಚೆನ್ನಾಗಿ ಹಿಟ್ಟು ಬೇಯಿಸಿರೋದ್ರಿಂದ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಆವಾಗ ನೀವು ಮಕ್ಕಳು ಕೇಳಿದಾಗ ಅಥವಾ ನಿಮಗೇನಾದರೂ ಟೀ ಟೈಮ್ ಸ್ನ್ಯಾಕ್ಸಲ್ಲಿ ತಿನ್ನಬೇಕು ಅಂದ್ಕೊಂಡಾಗ ಈ ರೀತಿ ಫ್ರೈ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ ಸರಿಯಾಗಿ ಬೆಂದಿದ್ದಾವೆ. ಈಗ ಇದನ್ನು ಎಣ್ಣೆ ಬಸ್ತು ಸರಿಯಾಗಿ ತೆಗಿತಾ ಇದ್ದೀನಿ. ಇದೇ ರೀತಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಿರಿ, ಎಂಜಾಯ್ ಮಾಡಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೀವು ಇದನ್ನು ತಟ್ಟೆಗೆ ಹಾಕಿ ಸೌಂಡಲ್ಲೇ ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಬಂದಿದ್ದಾವೆ. ಹಾಗಾದರೆ ತಡೆಯೋಕ್ಕೆ ನೀವು ಕೂಡ ಇವತ್ತೇ ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂಥೇಳಿ ತಿಳಿಸಿ. ನೋಡಿ ಸೂಪರ್ ಟೇಸ್ಟಿಯಾದಂತಹ ಕ್ರಂಚಿಯಾದಂಥ ಸ್ನ್ಯಾಕ್ಸ್, ಪೊಟ್ಯಾಟೊ ಸ್ನ್ಯಾಕ್ಸ್ ಇಲ್ಲಿ ರೆಡಿಯಾಗಿದ್ದಾವೆ. ಸ್ವಲ್ಪ ಕೂಡ ನೋಡಿರಿ ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ತುಂಬ ಕ್ರಿಸ್ಪಿಯಾಗಿದ್ದಾವೆ. ನೀವು ಇದನ್ನು ಚಟ್ನಿ ಜೊತೆ ಆದರೂ ತಿನ್ಬೋದು ಅಥವಾ ಟೊಮ್ಯಾಟೊ ಸಾಸ್ ಜೊತೆ ಆದರೂ ತಿನ್ಬೋದು. ನೋಡಿರಿ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಮೇಲಿಂದ ತುಂಬ ಕ್ರಿಸ್ಪಿಯಾಗಿದೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.